ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ದ್ವಾದಶಿ ತಿಥಿ ರೋಹಿಣಿ ನಕ್ಷತ್ರ ಶನಿವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಗುತ್ತಿಗೆದಾರರ ಎಡವಟ್ಟಿನಿಂದ ರಸ್ತೆ ಹಾಳು, ತಪ್ಪು ರಸ್ತೆ ಅಗೆದು ಜೆಸಿಬಿಯಿಂದ ಕಿತ್ತು ಅರ್ಧದಲ್ಲೇ ಕಾಮಗಾರಿ ಸ್ಥಗಿತ, ನರಕಯಾತನೆ, ಗುತ್ತಿಗೆದಾರರ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಮೈಸೂರು ದಸರಾ 2026ಕ್ಕೆ ಭರ್ಜರಿ ಸಿದ್ಧತೆ. 11 ದಿನಗಳ ಸಂಭ್ರಮ. ಅಕ್ಟೋಬರ್ 11ರಂದು ದಸರಾ ಉದ್ಘಾಟನೆ. ಅಕ್ಟೋಬರ್ 21ರಂದು ಮಧ್ಯಾಹ್ನ 1:30ಕ್ಕೆ ಜಂಬೂ ಸವಾರಿ. ಬರಗಾಲಕ್ಕೆ ದಸರಾ ವೈಭವಕ್ಕೆ ಬ್ರೇಕ್ ಇಲ್ಲ ಎಂದ ಸಿಎಂ. ಭಾನುವಾರವೂ ಸಬ್ ರಿಜಿಸ್ಟ್ರಾರ್ ಕಚೇರಿ ಓಪನ್. ಸಾರ್ವಜನಿಕರ ಕೆಲಸಗಳು ವಿಳಂಬವಾಗದಂತೆ ನೋಡಿಕೊಳ್ಳಲು ಭಾನುವಾರವೂ ಕಚೇರಿ ತೆರೆಯಲಾಗಿದೆ. ಶಾಶ್ವತ ವ್ಯವಸ್ಥೆಯಲ್ಲ ಎಂದು ಡಿಸಿಎಂ ಸ್ಪಷ್ಟನೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಹೊಸ ಆಕರ್ಷಣೆಗಳಿಗಿಂತ ಉತ್ತಮ ನಿರ್ವಹಣೆಗೆ ಆದ್ಯತೆ ನೀಡಬೇಕು ಎಂದು ಮೈಸೂರು ಸಂಸದ ಯದುವೀರ್ ಒಡೆಯರ್ ಅಭಿಪ್ರಾಯಪಟ್ಟಿದ್ದಾರೆ. ದಸರಾ ಸಂದರ್ಭದಲ್ಲಿ ಪ್ರತಿ ವರ್ಷ ಪಾಸ್ ವಿತರಣೆಯೇ ದೊಡ್ಡ ಗೊಂದಲಕ್ಕೆ ಕಾರಣವಾಗುತ್ತಿದ್ದು, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತಮ್ಮ ಮೂಲ ಕರ್ತವ್ಯಗಳನ್ನು ಬದಿಗೊತ್ತಿ ಪಾಸ್ ಹಂಚಿಕೆಯಲ್ಲಿ ಸಮಯ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದರು. ಈ ಸಮಸ್ಯೆಗೆ ಶಾಶ್ವತ ಪರಿಹಾರವಾಗಿ ಪಾಸ್ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ರದ್ದುಪಡಿಸಿ ಗ್ಲೋಬಲ್ ಟೆಂಡರ್ ಮಾದರಿಯಲ್ಲಿ ಪಾರದರ್ಶಕ ಟಿಕೆಟ್ ವ್ಯವಸ್ಥೆ ಜಾರಿಗೆ ತರಲು ಮುಖ್ಯಮಂತ್ರಿ ಅವರಿಗೆ ಸಲಹೆ ನೀಡಿರುವುದಾಗಿ ತಿಳಿಸಿದರು. ಸರಳ ದಸರಾ ಎಂಬ ಪರಿಕಲ್ಪನೆ ಮೈಸೂರಿನ ಪ್ರವಾಸೋದ್ಯಮಕ್ಕೆ ಧಕ್ಕೆ ಉಂಟುಮಾಡುವ ಸಾಧ್ಯತೆ ಇರುವುದರಿಂದ ಅಂತಹ ಹೆಸರನ್ನು ಬಳಸಬಾರದು ಎಂದರು. ಸರ್ಕಾರ ಸಾರ್ವಜನಿಕರ ಅಭಿಪ್ರಾಯಕ್ಕೆ ಸ್ಪಂದಿಸಬೇಕು. ದಸರಾ ಸಂದರ್ಭದಲ್ಲಿ ಸುಗಮ ವ್ಯವಸ್ಥೆ ಕಲ್ಪಿಸಲು ಪೊಲೀಸ್ ಇಲಾಖೆಯ ಸಂಪೂರ್ಣ ಸಹಕಾರವು ಅತ್ಯಗತ್ಯ ಎಂದು ಅವರು ಒತ್ತಾಯಿಸಿದರು. ಮುಖ್ಯವಾಗಿ ಕಂಬಳ ಎಲ್ಲಕ್ಕಿಂತ ದೊಡ್ಡ ಚರ್ಚೆ ಆಗ್ತಾ ಇರುವಂಥದ್ದು 2 ವಾರದಿಂದ. ನಾವು ಹೇಳಿದ್ದೀವಿ, ಇಲ್ಲಿ ಮೈಸೂರು ನಮಗೆ ಭಾಳ ಕರಾವಳಿ ಭಾಗದ ಎಲ್ಲ ಇಡೀ ಸಾಂಸ್ಕೃತಿಕ ಕ್ರೀಡೆಗೂ ಕೂಡ ಭಾಳ ದೊಡ್ಡ ಗೌರವ ಇದೆ ಮೈಸೂರಲ್ಲಿ. ಆದರೆ ನಮ್ದು ಏನಂದರೆ ದಸರಾ ಸಮಯದಲ್ಲಿ ಇದು ಯಾಕೆ ಬೇಕು ಅಂತ, ಈ ಬರೀ ಇದು ಒಂದು ಹೊಸ ಆಕರ್ಷಣೆ ಅಥವಾ ಹೊಸ ಒಂದು ಪ್ರದರ್ಶನೆಗೋಸ್ಕರ ಇವತ್ತು ಮೈಸೂರು ದಸರಲ್ಲಿ ಸೇರಿಸಿ ಇದು ಯಾವುದೇ ರೀತಿ ನಮಗೆ ಅವಶ್ಯಕತೆ ಇಲ್ಲ, ಅನವಶ್ಯಕವಾದಂಥ ಒಂದು ಬೆಳವಣಿಗೆ ಅಂತ ನಾವು ಅಲ್ಲಿ ಹೇಳಿದ್ದೀವಿ. ಮುಖ್ಯಮಂತ್ರಿ ಇದನ್ನ ತೀರ್ಮಾನ ಮಾಡಿ ರದ್ದು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ದೀನಿ. ಕರಾವಳಿ ಮಟ್ಟದಲ್ಲಿ ನಾವು ದೊಡ್ಡ ಕಾರ್ಯಕ್ರಮ ಮಾಡಲಿ, ಮೈಸೂರಿನವರೇ ಬಂದು ಕೈ ಜೋಡಿಸ್ಬಿಟ್ಟು ನಾವೆಲ್ಲರೂ ಕೂಡ ಅದಕ್ಕೆ ನಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ಕೊಡೋಣ ಅಂತ ಹೇಳಿದ್ದೀವಿ. ಜೊತೆಗೆ ನಂದು ಯಾರು ಏನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ನಾವೇ ಕಂಬಳ ಕಾರ್ಯಕ್ರಮಕ್ಕೆ ಎಷ್ಟೋ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ನಮಗೆ ಅದ್ರ ಬಗ್ಗೆ ಒಂದು ಭಾಳ ದೊಡ್ಡ ಗೌರವ ಇದೆ. ಎಷ್ಟೋ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡುವಂಥದ್ದು, ಅಧ್ಯಕ್ಷತೆ ವಹಿಸುವಂಥದ್ದು ಕೆಲಸ, ಇದು ನಮಗೆ ಭಾಳ ದೊಡ್ಡ ಒಂದು ಗೌರವವನ್ನು ಸಿಕ್ಕಿದೆ. ಅದು ನನಗೆ ಒಂದು ದೊಡ್ಡ ಗೌರವ. ಸೊ ಅದಕ್ಕಾಗಿ ನಾನು ಭಾಳ ನಮಗೆ ಈ ಒಂದು ಸಾಂಸ್ಕೃತಿಕ ಕ್ರೀಡೆಗೆ ನಮಗೆ ಭಾಳ ದೊಡ್ಡ ಬೆಂಬಲ ಇದೆ. ಯಾವತ್ತೂ ಸಹ ಪ್ರೋತ್ಸಾಹವನ್ನು ಕೊಡ್ತೀವಿ. ಮತ್ತು ಅದರದ್ದೇ ಆದಂಥ ಒಂದು ಸರಿಯಾದ ಸಮಯದಲ್ಲಿ ಎಲ್ಲ ಧಾರ್ಮಿಕ ಒಂದು ವಿಧಿವಿಧಾನಗಳನ್ನು ಅನುಸರಿಸೋ ಮೂಲಕ ಭಾಗಿಯಾಗುವಂಥದ್ದು ನಾವೆಲ್ಲರೂ ಕೂಡ ಜೊತೆಗಿದ್ದೀವಿ. ದಸರಾ ಸಮಯದಲ್ಲಿ ದಸರಾಗೆ ಪ್ರಾಮುಖ್ಯತೆ ಕೊಡಬೇಕಾಗಿದೆ. ಮೈಸೂರಿನಲ್ಲಿ ವೈವಾಹಿಕ ಮೋಸದ ಗಂಭೀರ ಆರೋಪವೊಂದು ಬೆಳಕಿಗೆ ಬಂದಿದೆ. ಗದ್ದಿಗೆ ನಿವಾಸಿ ಪ್ರತಿಭಾ ಎಂಬ ಮಹಿಳೆ ಅಮಿತ್ ಕುಮಾರ್ ತನ್ನ ಮೊದಲ ಮದುವೆಯನ್ನು ಮುಚ್ಚಿಟ್ಟು ತನ್ನನ್ನು ವಿವಾಹವಾಗಿದ್ದು, ನಂತರ ತಮ್ಮ ಮದುವೆಯ ವಿಚಾರವನ್ನು ಮರೆಮಾಚಿ ಮತ್ತೊಬ್ಬ ಮಹಿಳೆಯನ್ನು ಮದುವೆಯಾಗಿದ್ದಾನೆ ಎಂದು ಆರೋಪಿಸಿದ್ದಾರೆ. ವಿಷಯ ಬಹಿರಂಗವಾದ ಬಳಿಕ ಮೊದಲ ಪತ್ನಿಗೆ ವಿಚ್ಛೇದನ ನೀಡಿರುವುದಾಗಿ ಅವರು ತಿಳಿಸಿದ್ದಾರೆ. ಅಲ್ಲದೆ ವಿದೇಶದಲ್ಲಿ ಉದ್ಯೋಗದಲ್ಲಿದ್ದೇನೆ ಎಂದು ನಂಬಿಸಿ ವಾಸ್ತವವಾಗಿ ಮೈಸೂರಿನಲ್ಲೇ ವಾಸವಿದ್ದು ಬಳಿಕ ವಿದೇಶಕ್ಕೆ ತೆರಳಿ ಮತ್ತೊಂದು ಮದುವೆಯಾಗಿದ್ದಾನೆ ಎಂದು ಆರೋಪಿಸಿದ್ದಾರೆ. ಈ ಸಂಬಂಧ 3 ಬಾರಿ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಸೂಕ್ತ ಕ್ರಮ ಕೈಗೊಳ್ಳದೆ ರಾಜಿ ಮಾಡಿಕೊಳ್ಳುವಂತೆ ಒತ್ತಡ ಹೇರಲಾಗುತ್ತಿದೆ ಎಂದು ಪ್ರತಿಭಾ ಅಳಲು ತೋಡಿಕೊಂಡಿದ್ದಾರೆ. ತನಗೆ ನ್ಯಾಯ ದೊರಕಬೇಕು ಹಾಗೂ ತಪ್ಪಿತಸ್ಥನ ವಿರುದ್ಧ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಮೈಸೂರವರೇ, ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನೆ. ಒಂದು ಪ್ರೈವೇಟ್ ಕಂಪನಿಯಲ್ಲಿ ಇಬ್ರು ವರ್ಕ್ ಮಾಡ್ತಾ ಇದ್ವಿ, ಜೊತೆಲೇನೆ ಪ್ರೀತಿ ಆಯ್ತು. ಒಂದು 2 ವರ್ಷ ಪ್ರೀತಿ ಮಾಡಿ ಆಮೇಲೆ ಮದ್ವೆ ಮಾಡ್ಕೊಳ್ಳೋದು ಅಂತ ನಿರ್ಧಾರ ಮಾಡಿ ಮನೆಯವರನ್ನೆಲ್ಲ ಒಪ್ಸಿ ಮದ್ವೆ ಮಾಡ್ಕೋತೀವಿ ಸರ್. ರಿಜಿಸ್ಟರ್ ಮ್ಯಾರೇಜ್ ಆಗುತ್ತೆ, ಆಮೇಲೆ ಸಾಂಪ್ರದಾಯಿಕವಾಗೂ ಮದ್ವೆ ಆಗುತ್ತೆ. ಮದ್ವೆ ಎಲ್ಲ ಆಗಿ ಕೆಲವು ತಿಂಗಳುಗಳ ನಂತರ ಸ್ವಲ್ಪ ಯಾಕೋ ಅವ್ರ ಬಿಹೇವಿಯರ್ ಅಲ್ಲಿ ಸ್ವಲ್ಪ ಅನುಮಾನಾಸ್ಪದವಾಗಿ ನಡ್ಕೊಳ್ಳೋದೆಲ್ಲ ಗೊತ್ತಾಗುತ್ತೆ. ಕೈಯೆಲ್ಲ ಏಟ್ ಮಾಡ್ಕೊಂಡು ಬರೋದು, ಏನೋ ಗಲಾಟೆಗಳು ಮಾಡೋದು, ಫೋನಲ್ಲಿ ಕಿರ್ಚಾಡೋದು, ಈ ತರ ಎಲ್ಲ ಏನಾಗ್ತಿದೆ ಏನು ಅಂತ ಸ್ವಲ್ಪ ಕೆದಕಿ ಮಾಡಿ ಫೋರ್ಸ್ ಮಾಡಿ ಕೇಳಿದಾಗ ಗೊತ್ತಾಗುತ್ತೆ ಅವ್ರಿಗೆ ಆಲ್ರೆಡಿ ನನ್ಗಿಂತ ಮುಂಚೆ ಇನ್ನೊಂದು ಮದುವೆ ಆಗಿದೆ ಅಂತ. ಸೊ ಮದುವೆ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಏನಕ್ಕೆ ಈ ತರ ಮಾಡ್ತಿದ್ದೀರಲ್ಲ, ಮದುವೆ ಆಗಿ ಮತ್ತೆ ಇನ್ನೊಂದು ನನ್ನ ಮದುವೆ ಮಾಡ್ಕೊಂಡಿದ್ರೆ ಒಂದು ಹೆಣ್ಣು ಹುಡುಗಿ ಜೀವನ ಯಾಕೆ ಹಾಳು ಮಾಡ್ತಿದ್ದೀರಾ ಅಂತ ಮಾತಾಡಿದಕ್ಕೆ, ಇಲ್ಲ ಅವ್ರು ನನ್ನ ಜೊತೆಗೆ ಇಲ್ಲ, ಅವರು ನಮ್ಮ ತಾಯಿ
ರಿಲೇಟಿವು. ಸೊ ಬಲವಂತವಾಗಿ ನನಗೆ ಮದುವೆ ಮಾಡಿಸಿದ್ದು. ನಮ್ಮ ತಾಯಿ ಸೂಸೈಡ್ ಎಲ್ಲ ಮಾಡ್ಕೊಂಡು ಹಾಸ್ಪಿಟ್ಲಲ್ಲೆಲ್ಲ ಅಡ್ಮಿಟ್ ಮಾಡಿ ಎಲ್ಲ ಮಾಡಿ ಕೊನೆಗೆ ಅವರು ಕಾಂಪ್ರಮೈಸ್ ಆಗದೆಲೆ ನಮ್ಮ ತಾಯಿ ಬಲವಂತಕ್ಕೋಸ್ಕರ ಮದುವೆ ಮಾಡ್ಕೊಂಡಿದ್ದಾಯ್ತು. ಅವ್ರಿಗೂ ಇಷ್ಟ ಇಲ್ಲ, ನಮಗೂ ಇಷ್ಟ ಇಲ್ಲ, ನಾವಿಬ್ರು ಸಂಸಾರನೇ ಮಾಡಿಲ್ಲ, ದೂರನೇ ಇದ್ದೀವಿ. ಸೊ ಅದೇನು ತೊಂದರೆ ಆಗಲ್ಲ ಅಂತ ಅನ್ಕೊಂಡು ನಾನು ಮದುವೆ ಮಾಡ್ಕೊಂಡೆ. ಇವಾಗ ನಮ್ಮ ಮದುವೆ ಆಗಿರೋದು ಗೊತ್ತಾಗ ಅವಳು ದುಡ್ಡುಗೋಸ್ಕರ ನಮಗೆ ಈ ಥರ ಕೇಸೆಲ್ಲ ಹಾಕಿ ಇವಾಗ ತೊಂದರೆ ಮಾಡ್ತಾ ಇದ್ದಾಳೆ ಅನ್ನೋ ಥರ ನನಗೆ ಸ್ಟೋರಿಗಳನ್ನ ಕಟ್ಟಿ ಹೇಳಿದ್ರು. ನಾನು ಇರ್ಬೋದೇನೋ, ನಂದು ಮದುವೆ ಆಗೋಗಿದೆ, ಇವಾಗ ಮನೇಲಿ ಹೇಳಿದ್ರೆ ನನಗೂ ತೊಂದರೆ, ಮರ್ಯಾದೆ ಹೋಗುತ್ತೆ, ನನ್ನ ಗಂಡನ ಮರ್ಯಾದೆ ನಾನೇ ಕಳಿಬೇಕಲ್ಲ ಅನ್ನೋ ಇದರಿಂದ ನಾನು ಸರಿ ಮಾಡ್ಕೊಂಡು ಬರ್ತೀನಿ, ಅವಳನ್ನ ಡೈವರ್ಸ್ ಮಾಡಿಬಿಟ್ಟು ಲೀಗಲ್ ಆಗೇನೆ ನಾನು ನಿನ್ನ ಹತ್ರಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ತಾಲೂಕಿನ ಕಟ್ಟಾಯ ಹೋಬಳಿಯ ಬ್ಯಾಡರಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆ ಗುತ್ತಿಗೆದಾರರ ಎಡವಟ್ಟಿನಿಂದ ಸಂಪೂರ್ಣ ಹಾಳಾಗಿದ್ದು, ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಮೆಂಟ್ ರಸ್ತೆಯಾಗಿ ಮೇಲ್ದರ್ಜೆಗೇರಿಸುವ ಕಾಮಗಾರಿ ಹೆಸರಿನಲ್ಲಿ ಜೆಸಿಬಿ ಮೂಲಕ ಉತ್ತಮ ಸ್ಥಿತಿಯಲ್ಲಿದ್ದ ರಸ್ತೆಯನ್ನು ಅಗೆದು ಹಾಳು ಮಾಡಲಾಗಿದೆ. ಬಳಿಕ ಪರಿಶೀಲನೆ ನಡೆಸಿದ ಗುತ್ತಿಗೆದಾರರು, ಮಂಜೂರಾಗಿರುವುದು ಈ ರಸ್ತೆ ಅಲ್ಲ, ಬೇರೆ ರಸ್ತೆ ಎಂದು ಹೇಳಿ ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸಿ ಬೇರೆ ಸ್ಥಳದಲ್ಲಿ ಕೆಲಸ ಆರಂಭಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಪರಿಣಾಮ ರಸ್ತೆಯಲ್ಲಿ ಸಂಚಾರ ದುಸ್ತರವಾಗಿದ್ದು, ವಾಹನ ಸವಾರರು ಹಾಗೂ ಗ್ರಾಮಸ್ಥರು ನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ. ಗುತ್ತಿಗೆದಾರರ ನಿರ್ಲಕ್ಷ್ಯ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಬೇಜವಾಬ್ದಾರಿತನದ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು, ರಸ್ತೆಯನ್ನು ತಕ್ಷಣ ದುರಸ್ತಿಗೊಳಿಸಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ನೋಡಿ, ರೋಡ್ ಚೆನ್ನಾಗಿದ್ದೆಲ್ಲನೂ ಕಿತ್ತಾಕಿ ವೆಹಿಕಲ್ಸ್ ಅಲ್ಲಿ ಹೋಗಕ್ಕಾಗಲ್ಲ, ತಿರ್ಗಾಡಕ್ಕಾಗಲ್ಲ. ಎಲ್ಲ ನೆನ್ನೆ 2-3 ಜನ ಬಿದ್ದು ಕಾಲಿಗೆ ಏಟಾಯ್ತೆ. ವೆಹಿಕಲ್ಸ್ ಅಲ್ಲಿ ಏನು ಹೋಗಕ್ಕಾಗಲ್ಲ, ತೊಂದರೆ ಆಗಿದೆ. ನೋಡಿ, ಇಲ್ಲಿ ಈ ತರ ಮಾಡಿದಾರೆ, ಚೆನ್ನಾಗಿರೋದ ಕಿತ್ತಾಕಿ ಈ ತರ ಮಾಡಿದಾರೆ. ಬ್ಯಾಡರಳ್ಳಿ ಗ್ರಾಮಕ್ಕೆ ಬ್ಯಾಡರಳ್ಳಿ ಗ್ರಾಮಕ್ಕೆ ಬರ್ಬೇಕಾದ್ರೆ ಇಲ್ಲಿ ಗ್ರಾಮಕ್ಕೆ ಇರೋದು ಮೇನ್ ಇದೇ ರೋಡ್ ಕಿತ್ತಾಕಿ ಹಾಳು ಮಾಡಿದ್ದಾರೆ. ರೋಡ್ ತುಂಬಾ ಕೆಟ್ಟೋಗಿದೆ. ಸ್ಕೂಲ್ ಮಕ್ಳು ಆ ಕಡೆಯಿಂದ ಈ ಕಡೆಗೆ ಬರೋಕೆ ಅರ್ಧ ಗಂಟೆ ಬೇಕು ದಾಟಕ್ಕೆ. ಯಾವ ಸ್ಕೂಲ್ ಮಕ್ಳು ಏನಾದ್ರು ಬಿದ್ದು ಹೆಚ್ಚು ಕಡಿಮೆ ಆದರೆ ಯಾರ ಹೊಣೆ ಆಯ್ತಾರೆ? ಚೆನ್ನಾಗಿರೋ ರೋಡ್ ಈ ಮಳೆಗಾಲದಲ್ಲಿ ಬಂದು ಕಿತ್ತಾಕಿದಾರಲ್ಲ, ಇದು ಅವಶ್ಯಕತೆ ಇತ್ತಿಲ್ಲ. ಯಾರು ಊರವ್ರೇನು ಕೇಳಿಲ್ಲ ನಮಗೆ ಕಾಂಕ್ರೀಟ್ ರೋಡ್ ಬೇಕು ಅಂತವ. ಅವರೇ ಯಾರೋ ಕಾಂಟ್ರಾಕ್ಟ್ದಾರರು ಬಂದು ರೋಡ್ ಮಾಡ್ತೀನಿ ಅಂತ ಕಿತ್ತಾಕಿ ಅವರು ರೋಡ್ ಕೆಲಸನೂ ಮಾಡಿಲ್ಲ, ರೋಡ್ ಬೇರೆ ಕಡೆ ಆಗಿದೆ ಅಂತ ಹೇಳಿ ಬೇರೆ ಕಡೆ ಹೋಗಿ ಮಾಡಿದ್ದಾರೆ. ಈ ರೋಡೆಲ್ಲ ಕಿತ್ತಾಕಿ ಹಾಳು ಮಾಡಿದ್ದಾರೆ. ಇದು MLA ಅವ್ರು ಮಾಡಕ್ಕೆ ಹೇಳಿದ್ರಂತೆ. ಈಗ ಮಾಡಿ ಹಿಂಗೆ ಹಾಳು ಮಾಡಿದಾರಲ್ಲ, ಈಗ MLA ಅವರು ತಿರುಗಿ ನೋಡ್ತಾ ಇಲ್ಲ, ಯಾರು ತಿರುಗಿ ನೋಡ್ತಾ ಇಲ್ಲ. ಈಗ ಜನಕ್ಕೆ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಆಯ್ತಾರೆ? ನೋಡಿ, ನೀವೇ ಕ್ರಮ ತಗೋಬೇಕು. ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಯುವತಿಯ ಪ್ರೀತಿಯ ವಿಚಾರಕ್ಕೆ ಇಬ್ಬರು ಯುವಕರ ನಡುವೆ ನಡೆದ ಜಗಳ ಚಾಕು ಇರಿತಕ್ಕೆ ತಿರುಗಿದೆ. ಘಟನೆಯಲ್ಲಿ 21 ವರ್ಷದ ಶರತ್ ಎಂಬ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದು, ಚಿಕಿತ್ಸೆ ನೀಡಲಾಗುತ್ತಿದೆ. ಹಲ್ಲೆ ನಡೆಸಿದ ಆರೋಪದ ಮೇಲೆ 22 ವರ್ಷದ ಪ್ರಜ್ವಲ್ನನ್ನು ಪೊಲೀಸರು ಬಂಧಿಸಿದ್ದಾರೆ. ಶರತ್ ಸ್ಥಳೀಯ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಎಂದು ತಿಳಿದುಬಂದಿದೆ. ಇಬ್ಬರೂ ಒಂದೇ ಯುವತಿಯನ್ನು ಪ್ರೀತಿಸುತ್ತಿದ್ದ ಹಿನ್ನೆಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಮಾತಿನ ಚಕಮಕಿ ನಡೆಯುತ್ತಿತ್ತು ಎನ್ನಲಾಗಿದೆ. ಶನಿವಾರ ಬೆಳಿಗ್ಗೆ ಮಾತನಾಡಲು ಬಂದ ವೇಳೆ ಇಬ್ಬರ ನಡುವೆ ಮತ್ತೆ ವಾಗ್ವಾದ ಉಂಟಾಗಿ ಕೋಪಗೊಂಡ ಪ್ರಜ್ವಲ್ ತನ್ನ ಬಳಿಯಿದ್ದ ಚಾಕುವಿನಿಂದ ಶರತ್ನ ಕುತ್ತಿಗೆಗೆ ಇರಿದಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಯಾರು ಅವನು ಬಂಟೇನಹಳ್ಳಿ ಹುಡುಗ, ಅವನ ಹೆಸರು ಪ್ರಜ್ವಲ್ ಅಂತ. ಏನಕ್ಕೆ ಹಿಂಗೆ ಮಾತಾಡ್ಬೇಕಾದ್ರೆ ಬಂದು ಚಾಕು ಹೊಡ್ತಾರೆ. ನೀನು ಹೋಟೆಲ್ ಸಂಬಂಧ ಎಷ್ಟೊತ್ತಲ್ಲ ಇದು? ಇವಾಗ ಒಂದು ಕಾಲ ಆಯ್ತು. ಏನಕ್ಕಾಗಿ ಹಿಂಗೆ ಮಾತಾಡ್ಬೇಕು. ಎಂಥದ್ದು ಸಾಕು. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬ್ಯಾಂಕ್ ಖಾತೆಗಳ ದುರ್ಬಳಕೆ ಹಾಗೂ ವಂಚನೆಗೆ ಸಂಬಂಧಿಸಿದ ಗಂಭೀರ ಆರೋಪಗಳು ಕೇಳಿಬಂದಿವೆ. ಶಂಕರಪುರದ ಬಡ ಕೂಲಿ ಕಾರ್ಮಿಕರಿಗೆ ಸಾಲ ಕೊಡಿಸುವುದಾಗಿ ನಂಬಿಸಿ ಅವರ ಆಧಾರ್ ಸೇರಿದಂತೆ ಅಗತ್ಯ ದಾಖಲೆಗಳನ್ನು ಪಡೆದು ನೂರಾರು ಬ್ಯಾಂಕ್ ಖಾತೆಗಳನ್ನು ತೆರೆದಿರುವ ಶಂಕೆ ವ್ಯಕ್ತವಾಗಿದೆ. ಈ ಖಾತೆಗಳ ಮೂಲಕ ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆಯಾಗಿರುವ ಆರೋಪವೂ ಕೇಳಿಬಂದಿದೆ. ವಂಚನೆಗೆ ಒಳಗಾದ ಕಾರ್ಮಿಕರು ತಮ್ಮ ಹೆಸರಿನಲ್ಲಿ ಖಾತೆಗಳು ತೆರೆದಿರುವ ವಿಷಯವೇ ತಿಳಿದಿರಲಿಲ್ಲ ಎಂದು ಆರೋಪಿಸಿದ್ದಾರೆ. ಈ ಪ್ರಕರಣದಲ್ಲಿ ರಾಹುಲ್, ಪ್ರಶಾಂತ್, ಸಂಜಯ್, ಅಸ್ಲಾಂ ಸೇರಿದಂತೆ ಕೆಲವರ ವಿರುದ್ಧ ಶಂಕೆ ವ್ಯಕ್ತವಾಗಿದ್ದು, ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಪೊಲೀಸರು ಪ್ರಕರಣದ ಕುರಿತು ಪರಿಶೀಲನೆ ನಡೆಸುತ್ತಿದ್ದಾರೆ. ನಮ್ಮನೆ ಹತ್ರ ಅಕೌಂಟ್ ಮಾಡಿಸ್ತೀವಿ ಅಂತ ಬಂದಿದ್ದೀರಾ ಸರ್? ರಾಹುಲ್ ಅವರು ಮತ್ತೆ ಸಂಜಯ್ ಅವರು ಬಂದು ಅಕೌಂಟ್ ಎಲ್ಲ ಮಾಡಿಸಿದಾರೆ. ಅಕೌಂಟ್ ಅಲ್ಲಿ ತುಂಬಾ ದುಡ್ಡು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ. ಅಕೌಂಟ್ ಮಾಡಿಸಿ ಎಟಿಎಂ ಪಾಸ್ಬುಕ್ ಏನು ನಮಗ್ ಕೊಟ್ಟಿಲ್ಲ. ಅವರು ಎಲ್ಲ ಇದು ಪೋಸ್ಟ್ ಆಫೀಸ್ ಹತ್ರ ಬಂದಿದ ತಕ್ಷಣನೇ ಅವ್ರು ಅಲ್ಲಿಗೆ ಹೋಗಿ ರಿಸೀವ್ ಮಾಡ್ಕೊಂಡು ನಮ್ಮ ಅಕೌಂಟ್ ಇಂದ ಎಷ್ಟೋ ದುಡ್ಡು ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದಾರೆ. 1 ರೂಪಾಯಿ 2 ರೂಪಾಯಿ ಅಲ್ಲ, 20 ಲಕ್ಷ 30 ಲಕ್ಷ ಅಂತನೂ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ.
ರಾಹುಲ, ಪ್ರಶಾಂತ, ಇದು ಸಂಜಯ್, ಅಸ್ಲಾಂ ಅವರು ಮತ್ತೆ ಇನ್ನೊಬ್ನು, ಅವರೆಲ್ಲ 5 ಜನ ಮಾಡಿದ್ದಾರೆ. ಇದರಲ್ಲಿ ಹನುಮಂತ ಹೆಸರಿದ್ದು ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಕ್ರೆಡಿಟ್ ಮಾಡಿರೋದು, ಡೆಬಿಟ್ ಮಾಡಿರೋದು ನೋಡಿ 34 ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ. ಇದು ನನ್ನ ಹೆಸರಿದೆ ಅಶ್ವಿನಿ ಅಂತ. ನಾನು 29 ಲಕ್ಷ 29 30 ಲಕ್ಷ ಟ್ರಾನ್ಸಾಕ್ಷನ್ ನಂದು ಒಂದು ಮಂತಿಗೆ, ಮತ್ತೆ ಆ 1 ವರ್ಷಕ್ಕೂ ಅಲ್ಲ. ಇದು ಆನಂದ ಹೆಸರಿಂದು 26 ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ. ಇದೆಲ್ಲಿಂದ ಬಂತು ಏನ್ ಬಂತು ಆ ದೇವ್ರಿಗೆ ಗೊತ್ತು. ನಮ್ಮನ್ನೆಲ್ಲ ಸಿಕ್ಕಾಕ್ಸಿ ಅವರು ಆರಾಮಾಗಿ ಕೂತಿದ್ದಾರೆ. ನಾವೇನ್ ಮಾಡ್ಬೇಕು, ನಮ್ಗೆ ನ್ಯಾಯ ಒದಗಿಸ್ಬೇಕಷ್ಟೇ. ನಮ್ಗೆ ಬಿಟ್ರೆ ಇನ್ನೇನು ಅವ್ರು ಅಲ್ಲಿಂದ ಕಂಪ್ಲೇಂಟ್ ಹಾಕಿದ್ದಾರೆ, ಇಲ್ಲಿಂದ ಅಲ್ಲಿಗೆಲ್ಲ ಹೋಗಕ್ಕಾಗುತ್ತಾ? ನಮಗ್ ಬಂದು ಅರೆಸ್ಟ್ ಮಾಡ್ಕೊಂಡು ಹೋದ್ರೆ ನನ್ನ ಮಕ್ಳ ಪರಿಸ್ಥಿತಿ ಏನು, ನನ್ನ ಗಂಡ ನಮ್ಮ ಮಾವನ ಪರಿಸ್ಥಿತಿ ಏನು ಹೇಳಿ. ಜುಲೈ 25ರಂದು ಕುವೆಂಪು ಕಲಾಮಂದಿರದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಲು ಪತ್ರಕರ್ತರ ಸಂಘದ ಮಹತ್ವದ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಕ್ಷೇತ್ರಗಳ ಗಣ್ಯರು, ಹಿರಿಯ ಪತ್ರಕರ್ತರು ಹಾಗೂ ಸಂಘದ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಇದೇ ವೇಳೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಸಂಘದ ಘಟಕಗಳನ್ನು ರಚಿಸಿ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗಿದೆ. ಸಭೆಯಲ್ಲಿ ನಕಲಿ ಪತ್ರಕರ್ತರ ಹಾವಳಿ ತಡೆಗಟ್ಟುವ ವಿಚಾರಕ್ಕೂ ವಿಶೇಷವಾಗಿ ಒತ್ತು ನೀಡಲಾಗಿದ್ದು, ಈ ಸಂಬಂಧ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಲು ತೀರ್ಮಾನಿಸಲಾಗಿದೆ. ವೃತ್ತಿಪರ ಪತ್ರಕರ್ತರ ಹಿತಾಸಕ್ತಿ ಕಾಪಾಡುವುದು, ಸಮಾಜದಲ್ಲಿ ಜವಾಬ್ದಾರಿಯುತ ಮಾಧ್ಯಮ ವ್ಯವಸ್ಥೆಯನ್ನು ಬಲಪಡಿಸುವ ಉದ್ದೇಶದಿಂದ ಹಲವು ಪ್ರಮುಖ ನಿರ್ಣಯಗಳನ್ನು ಅಂಗೀಕರಿಸಲಾಯಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕವಾದಂಥ ಚಿಕ್ಕಮಗಳೂರಿನಲ್ಲಿ ಇವತ್ತು ಬಹಳ ಸುದೀರ್ಘ ಸಭೆ ನಡೆದಿದೆ. ಈ ಸಭೆಯಲ್ಲಿ ಹಿಂದೆ ಸಂಘಟನೆಯಲ್ಲಿ ಒಂದಷ್ಟು ಕೊರತೆ ಉಂಟಾಗಿತ್ತು ನಾನಾ ಕಾರಣಗಳಿಗಾಗಿ. ಈಗ ಸಂಘಟನೆಯನ್ನು ಮತ್ತೆ ಬಲಿಷ್ಠವಾಗಿ ಮಾಡುವಂಥ ನಿಟ್ಟಿನಲ್ಲಿ ಎಲ್ಲ ತಾಲೂಕುಗಳಲ್ಲಿ ಘಟಕಗಳನ್ನು ರಚನೆ ಮಾಡುವಂಥ ಕೆಲಸವನ್ನು ಜಿಲ್ಲಾಧ್ಯಕ್ಷರಾದಂಥ ಅನಿಲ್ ನೇತೃತ್ವದಲ್ಲಿ ಎಲ್ಲ ಪತ್ರಕರ್ತ ಪದಾಧಿಕಾರಿಗಳು ಮಾಡಿದ್ದಾರೆ. ಅದರ ಒಟ್ಟು ಕಾರ್ಯಕ್ರಮವನ್ನು ಈ ಜಿಲ್ಲೆಯಲ್ಲಿ ಸಾಂಘಿಕವಾಗಿ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ, ಕಲಾಭವನದಲ್ಲಿ ಮಾಡಲಿಕ್ಕೆ 25ನೇ ತಾರೀಕು ಈ ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗಿದೆ. ಅವತ್ತೇ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ, ಅವತ್ತೇ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ, ಜಿಲ್ಲಾ ಸಂಘ ಮತ್ತು ತಾಲೂಕು ಸಂಘ ಎಲ್ರಿಗೂ ಕೂಡ, ಜೊತೆಗೆ ಪತ್ರಕರ್ತರ ನಮ್ಮ ಸಂಘದ ಗುರುತಿನ ಚೀಟಿ ವಿತರಣೆ ಕಾರ್ಯಕ್ರಮವನ್ನು ಕೂಡ ಅವತ್ತೇ ಮಾಡೋದು ಅಂತೇಳಿ, ಒಟ್ಟಾಗಿ ಒಂದು ಯುನಿಕ್ ಪ್ರೋಗ್ರಾಮ್ ಆಗಿ ಮಾಡೋದು ಅಂತೇಳಿ ತೀರ್ಮಾನವನ್ನು ಮಾಡಲಾಗಿದೆ. ಜೊತೆಗೆ ಎಲ್ಲ ಇಡೀ ಪತ್ರಕರ್ತರಷ್ಟೇ ಅಲ್ಲ, ಅವರ ಕುಟುಂಬ, ಇಡೀ ಕುಟುಂಬ ಅಲ್ಲಿ ಬರಬೇಕು. ಒಂದು ಹಬ್ಬದ ರೀತಿಯಲ್ಲಿ, ಸಂಭ್ರಮದ ರೀತಿಯಲ್ಲಿ, ಸಡಗರದ ರೂಪದಲ್ಲಿ ಆ ಕಾರ್ಯಕ್ರಮ ಆಗಬೇಕು ಅನ್ನೋದು ಎಲ್ಲರ ನಿರೀಕ್ಷೆ ಇದೆ. ಆ ಎಲ್ಲ ತಾಲೂಕು ಘಟಕಗಳು ಕೂಡ ಅವತ್ತು ಅಲ್ಲಿ ಅಧಿಕಾರ ಸ್ವೀಕಾರ ಸಮಾರಂಭ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಮತ್ತೆ ಚಿಕ್ಕಮಗಳೂರು ಹಿಂದೆ ಬಹಳ ಸಂಘಟನೆ ಬಲಿಷ್ಠವಾಗಿದ್ದಂಥ ಜಿಲ್ಲೆ ಇದು. ಮತ್ತೆ ಆ ಹಂತಕ್ಕೆ ಹಿಂದಿನ ಗತವೈಭವಕ್ಕೆ ಈ ಸಂಘಟನೆ ಬರಬೇಕು ಅನ್ನೋದು ನಮ್ಮ ನಿರೀಕ್ಷೆ, ಆ ನಿಟ್ಟಿನಲ್ಲಿ ಪ್ರಯತ್ನ. ಹಾಗಾಗಿ ಸಮಾನ ಮನಸ್ಕರೆಲ್ಲರೂ ಕೂಡ ಇವತ್ತು ಸೇರಿದರು. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಮೈಸೂರು ದಸರಾ 2026 ಅನ್ನು 11 ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸಲು ರಾಜ್ಯ ಸರ್ಕಾರ ಸಿದ್ಧತೆ ಆರಂಭಿಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ದಸರಾ ಪೂರ್ವಭಾವಿ ಸಭೆಯ ಬಳಿಕ ಮಾತನಾಡಿದ ಅವರು, ಆಗಸ್ಟ್ 26ರಂದು ಗಜಪೂಜೆ, ಅಕ್ಟೋಬರ್ 11ರಂದು ದಸರಾ ಉದ್ಘಾಟನೆ ಹಾಗೂ ಅಕ್ಟೋಬರ್ 21ರಂದು ಮಧ್ಯಾಹ್ನ 1:30ಕ್ಕೆ ನಂದಿಧ್ವಜ ಪೂಜೆ, ಜಂಬೂ ಸವಾರಿ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಈ ಬಾರಿ ರಾಜ್ಯದ ಸಂಸ್ಕೃತಿ, ಪರಂಪರೆ ಹಾಗೂ ಜನಪದ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುವ ಹೊಸ ಕಾರ್ಯಕ್ರಮಗಳನ್ನು ಸೇರ್ಪಡೆಗೊಳಿಸುವ ಕುರಿತು ಸರ್ಕಾರ ಪರಿಶೀಲನೆ ನಡೆಸಲಿದೆ. ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾ ಚಟುವಟಿಕೆಗಳು ಹಾಗೂ ಏರ್ ಶೋ ಆಯೋಜನೆಗೆ ಕೇಂದ್ರ ಸರ್ಕಾರದ ಅನುಮತಿ ಕೋರಲಾಗುವುದು ಎಂದರು. ಗೋಲ್ಡನ್ ಪಾಸ್ ವಿತರಣೆಯಲ್ಲಿ ಉಂಟಾಗುತ್ತಿರುವ ಗೊಂದಲ ನಿವಾರಣೆಗೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತದೊಂದಿಗೆ ಚರ್ಚಿಸಿ ಪಾರದರ್ಶಕ ವ್ಯವಸ್ಥೆ ರೂಪಿಸಲಾಗುವುದು ಎಂದು ತಿಳಿಸಿದರು. ಬರಗಾಲದ ಪರಿಸ್ಥಿತಿ ಇದ್ದರೂ ದಸರಾವನ್ನು ಸರಳವಾಗಿ ಆಚರಿಸುವ ಪ್ರಶ್ನೆಯೇ ಇಲ್ಲ. ಹೊರ ರಾಜ್ಯ ಹಾಗೂ ಹೊರ ಜಿಲ್ಲೆಗಳಿಂದ ಆಗಮಿಸುವ ಪ್ರವಾಸಿಗರಿಗೆ ಮೈಸೂರು ಆತಿಥ್ಯದ ಗೌರವ ಉಳಿಯುವಂತೆ ಎಲ್ಲಾ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದರು. ಜಂಬೂ ಸವಾರಿ ನಂದಿಧ್ವಜ ಪೂಜೆ 21ನೇ ತಾರೀಕು, ಅದೇ ಅಕ್ಟೋಬರ್ 10 ತಿಂಗಳು 26ರಂದು ಮಧ್ಯಾಹ್ನ 1:30 ಗಂಟೆಗೆ ನಡೆದು ಈಗಾಗಲೇ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಜಂಬೂ ಸವಾರಿ ಪುಷ್ಪಾರ್ಚನೆ ಕೂಡ ಅದೇ ದಿನ 21ನೇ
ತಾರೀಕು ಅಕ್ಟೋಬರ್ 4 ಗಂಟೆಗೆ 10 ನಿಮಿಷಕ್ಕೆ ಅದನ್ನ ಪರಂಪರೆಯನ್ನು ಮುಚ್ಚಿಕೊಂಡು ಮಾಡುವಂಥದ್ದು ಸಂಪ್ರದಾಯವಾಗಿ. ಸೊ ಕಾರ್ಯಕಾರಿ ಸಮಿತಿಯ ಒಂದು ರಚನೆ ಮಾಡಬೇಕಾಗಿದೆ. ಅದು ಕೂಡಲೇ ನಾನೊಂದು ಸಮಿತಿಯನ್ನು ರಚನೆ ಮಾಡ್ತೇನೆ. ಏರ್ ಶೋ ಕೂಡ ಈಗ ಹವಾಮಾನ ಸೆಂಟ್ರಲ್ ಗವರ್ಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡಬೇಕು ಅಂತ ಕೂಡ ಒಂದು ಅಭಿಪ್ರಾಯ ಬಂದಿದೆ. ಅದು ಕೂಡ ನಡೆಸ್ತೇವೆ. ಅವರು ಕೂಡ ಮನವಿಯನ್ನು ನಾನು ಮಾಡ್ಕೊಳ್ತೇನೆ. ಯಾರ ಕೈಲಿ ಅದನ್ನ ಉದ್ಘಾಟನೆ ಮಾಡಿಸ್ಬೇಕು ಅನ್ನೋದನ್ನ ಜವಾಬ್ದಾರಿನ ಇಡೀ ಸಮಿತಿಯವರು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ನಾನು ಕೆಲವರೆಲ್ಲ ಚರ್ಚೆ ಮಾಡಿ ಸಮಾಲೋಚನೆ ನಡೆಸಿ ಆ ತೀರ್ಮಾನವನ್ನ ಮಾಡುತ್ತೇನೆ. ಭಾನುವಾರವೂ ಸಬ್ ರಿಜಿಸ್ಟ್ರಾರ್ ಕಚೇರಿಗಳನ್ನು ತೆರೆಯುವ ನಿರ್ಧಾರ ಕುರಿತು ಡಿಸಿಎಂ ಜಿ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸತತ 2 ದಿನಗಳ ರಜೆಯಿಂದ ಬಾಕಿ ಉಳಿದಿರುವ ನೋಂದಣಿ ಕಾರ್ಯಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಪೌತಿ ಹಕ್ಕುಪತ್ರ ಸೇರಿದಂತೆ ಸಾರ್ವಜನಿಕರ ಪ್ರಮುಖ ಕೆಲಸಗಳು ವಿಳಂಬವಾಗದಂತೆ ನೋಡಿಕೊಳ್ಳಲು ಭಾನುವಾರ ಕಚೇರಿ ತೆರೆಯಲಾಗಿದೆ ಎಂದು ತಿಳಿಸಿದರು. ಎಸ್ಐಆರ್ ಹಾಗೂ ಜನಗಣತಿ ಸೇರಿದಂತೆ ಹೆಚ್ಚುವರಿ ಜವಾಬ್ದಾರಿಗಳು ಅಧಿಕಾರಿಗಳ ಮೇಲಾಗಿರುವ ಕಾರಣ ಈ ನಿರ್ಧಾರ ಅಗತ್ಯವಾಯಿತು ಎಂದರು. ಇದು ಶಾಶ್ವತ ವ್ಯವಸ್ಥೆಯಲ್ಲ, ಕೇವಲ 1 ಬಾರಿ ಕೈಗೊಂಡ ಕ್ರಮವಾಗಿದ್ದು, ಸಿಬ್ಬಂದಿಗೆ ಯಾವುದೇ ಅನಾನುಕೂಲವಾಗದಂತೆ ಮುಂದಿನ ದಿನಗಳಲ್ಲಿ ಸರಿದೂಗಿಸಲಾಗುವುದು ಎಂದು ಡಿಸಿಎಂ ಸ್ಪಷ್ಟಪಡಿಸಿದರು. ಸರ್, ಈಗ ಭಾನುವಾರ ಕೂಡ ಸಬ್ ರಿಜಿಸ್ಟ್ರಾರ್ ವರ್ಕ್ ಮಾಡ್ಲಿಕ್ಕೆ ಆದೇಶ ಮಾಡಿದ್ರು. ಏನು ಇಂಟೆನ್ಷನ್? ಅಲ್ಲ, ನಮಗೆ ಈಗ ಬೇಗ ಸ್ವಲ್ಪ ಈಗ 2 ದಿನ ರಜಾ ಬಂತಲ್ಲ, ಶನಿವಾರ ಭಾನುವಾರ, ಅದು ಸ್ವಲ್ಪ ಮೇಕ್ ಗುಡ್ ಮಾಡಬೇಕು ಅಂತ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಕಾಂಪನ್ಸೇಟ್ ಮಾಡ್ತೀವಿ. ಅದೇನೋ ಅವ್ರಿಗೆ ಲಾಸ್ ಆಗೋದಿಲ್ಲ. ಅದಕ್ಕೆ 1 ದಿವಸ ಅದನ್ನು ಮಾಡಿದ್ದೇವೆ. ಈಗ ಈ ಪಾವತಿ ಆಗ್ಬೋದು, ಹಕ್ಕುಪತ್ರಗಳಾಗ್ಬೋದು, ಇವೆಲ್ಲ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಆಗಿ ಬರೀ ಎಷ್ಟು ದಿವಸ ಅದನ್ನೇ ಮಾಡ್ಕೊತ ಕೂತ್ಕೊಳ್ಳೋದು. ಆಮೇಲೆ ಈಗ SIR ಬೇರೆ ಇದೆ, ಆಮೇಲೆ ಸೆನ್ಸಸ್ ಬೇರೆ ಬರುತ್ತೆ. ಸುಮಾರು ಕೆಲಸಗಳು ಅವರಿಗೆ ಜವಾಬ್ದಾರಿ ಹಾಕಿದ್ವಿ. ಅದಕ್ಕೋಸ್ಕರ ಮಾಡಿದ್ವಿ. ಇಲ್ಲ ಕಂಟಿನ್ಯೂ ಇಲ್ಲ, 1 ಆಫ್ ಅಷ್ಟೇ, ಆ ಥರ ಏನಿಲ್ಲ. ಸರಿ, ವಿಸ್ತರಣೆ ಯಾವಾಗ ಅನ್ನೋದು ನಮ್ಮ ಹೈಕಮಾಂಡ್ನವರು ಯಾವಾಗ ಅನುಮತಿ ಕೊಡ್ತಾರೋ ಅಥವಾ ಲಿಸ್ಟನ್ನು ಕ್ಲಿಯರ್ ಮಾಡ್ತಾರೋ ಆವಾಗ ಆಗುತ್ತೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಗುತ್ತಿಗೆದಾರರ ಎಡವಟ್ಟಿನಿಂದ ರಸ್ತೆ ಹಾಳು, ತಪ್ಪು ರಸ್ತೆ ಅಗೆದು ಜೆಸಿಬಿಯಿಂದ ಕಿತ್ತು ಅರ್ಧದಲ್ಲೇ ಕಾಮಗಾರಿ ಸ್ಥಗಿತ, ನರಕಯಾತನೆ, ಗುತ್ತಿಗೆದಾರರ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಮೈಸೂರು ದಸರಾ 2026ಕ್ಕೆ ಭರ್ಜರಿ ಸಿದ್ಧತೆ. 11 ದಿನಗಳ ಸಂಭ್ರಮ. ಅಕ್ಟೋಬರ್ 11ರಂದು ದಸರಾ ಉದ್ಘಾಟನೆ. ಅಕ್ಟೋಬರ್ 21ರಂದು ಮಧ್ಯಾಹ್ನ 1:30ಕ್ಕೆ ಜಂಬೂ ಸವಾರಿ. ಬರಗಾಲಕ್ಕೆ ದಸರಾ ವೈಭವಕ್ಕೆ ಬ್ರೇಕ್ ಇಲ್ಲ ಎಂದ ಸಿಎಂ. ಭಾನುವಾರವೂ ಸಬ್ ರಿಜಿಸ್ಟ್ರಾರ್ ಕಚೇರಿ ಓಪನ್. ಸಾರ್ವಜನಿಕರ ಕೆಲಸಗಳು ವಿಳಂಬವಾಗದಂತೆ ನೋಡಿಕೊಳ್ಳಲು ಭಾನುವಾರವೂ ಕಚೇರಿ ತೆರೆಯಲಾಗಿದೆ. ಶಾಶ್ವತ ವ್ಯವಸ್ಥೆಯಲ್ಲ ಎಂದು ಡಿಸಿಎಂ ಸ್ಪಷ್ಟನೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.